ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ 68 ವಾಹನಗಳು ಇವತ್ತು ಇಡೀ ರಾಜ್ಯದಾದ್ಯಂತ ಇರುವಂಥ ಎಲ್ಲ ನಮ್ಮ ಕಚೇರಿ ಅಧಿಕಾರಿಗಳಿಗೆ ನಾವು ಹೊಸ ವಾಹನಗಳನ್ನು ಕೊಟ್ಟಿದ್ದೇವೆ. ಉದ್ದೇಶ 15 ವರ್ಷ ನಂತರ ಎಲ್ಲ ವಾಹನಗಳು ಸ್ಕ್ರ್ಯಾಪ್ ಮಾಡಬೇಕು ಅಂತೇಳಿ ಒಂದು ಸ್ಕ್ರ್ಯಾಪ್ ಪಾಲಿಸಿ ಇದೆ. ಈ ಪಾಲಿಸಿ ನಂತರ ಇವತ್ತು ನಾವು ತನಿಖೆ ಮಾಡಲಿಕ್ಕೆ, ದಾಳಿ ಮಾಡಲಿಕ್ಕೆ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಇದನ್ನು ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಲಿಕ್ಕೆ ವಾಹನಗಳ ಕೊರತೆ ಇವತ್ತು ಬಹಳಷ್ಟು ಇತ್ತು. ಮಾಲಿನ್ಯ ನಿಯಂತ್ರಣ ಮಂಡಳಿಯ ವತಿಯಿಂದ ನಮ್ಮ ಸ್ನೇಹಿತರಾದಂಥ ಮಾನ್ಯ ನರೇಂದ್ರ ಸ್ವಾಮಿಯವರು ಒಂದು ಪ್ರಸ್ತಾವನೆಯನ್ನು ಕಳಿಸಿದರು. ಇವತ್ತು ಭಾಳ ಎಫೆಕ್ಟಿವ್ ಆಗಿ ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾಯ್ದೆಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿದರೆ ನಮ್ಮ ಅಧಿಕಾರಿಗಳಿಗೆ ಸುಮಾರು ವರ್ಷದಿಂದ ವಾಹನಗಳು ಇಲ್ಲದೆ ಓಡಾಡ್ತಾ ಇದ್ದಾರೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಇದೆ, ಇವತ್ತೇನು ಜಲಮೂಲಗಳು ಇವತ್ತು ಮಾಲಿನ್ಯ ಆಗ್ತಾ ಇದೆ, ಆಹಾರದಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ಇವೆಲ್ಲ ಮಾಲಿನ್ಯವನ್ನು ತಡೆಗಟ್ಟಬೇಕು. ಇವತ್ತು ನೋಡಿ, ಉದಾಹರಣೆಗೆ ಏಕಬಳಕೆ ಪ್ಲಾಸ್ಟಿಕ್ ನಾವು ನಿಷೇಧ ಮಾಡಿದ್ದೇವೆ. ಏಕಬಳಕೆ ಪ್ಲಾಸ್ಟಿಕ್ ಅದನ್ನು ಸಂಗ್ರಹಣೆ ಮಾಡುವಂಥದ್ದು, ಸಾಗಾಟ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಇದೆಲ್ಲ ನಾವು ನಿಷೇಧ ಮಾಡಿದರೂ ಅವ್ಯಾಹತವಾಗಿ ನಡೀತಾ ಇದೆ. ಅನೇಕ ಸಲ ನಾನು ಆದೇಶ ಮಾಡಿದ್ದೇನೆ ರೇಡ್ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಅದಕ್ಕೆ ಈ ಅನೇಕ ರೀತಿಯಲ್ಲಿ ಇವತ್ತು ಅಡೆತಡೆಗಳನ್ನು ದೂರ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಪರಿಸರ ಉಳಿಸಬೇಕು ಯಾವುದೇ ಪರಿಸ್ಥಿತಿಯಲ್ಲಿ. ಆ ದೃಷ್ಟಿಯಿಂದ ಏಕಬಳಕೆ ಪ್ಲಾಸ್ಟಿಕ್ ಉಪಯೋಗ ಮಾಡಬಾರ್ದು ಅನ್ನುವಂಥದ್ದು ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದೀಪಾವಳಿ ಬರ್ತಾ ಇದೆ. ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿದೆ, ದೀಪಾವಳಿಯಲ್ಲಿ ಹಸಿರು ಪಟಾಕಿ ಮಾತ್ರ ಇವತ್ತು ಹಾರಿಸಬೇಕು, ಉಪಯೋಗ ಮಾಡಬೇಕು ಅನ್ನೋಂಥದ್ದು. ಆದರೂ ಇವತ್ತು ಭಾರ ಇರುವಂಥ ಲೋಹ ಭರಿತ ಪಟಾಕಿಗಳು ಉಪಯೋಗ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೇನೆ, ಇವತ್ತು ಯಾವುದೇ ರೀತಿಯಲ್ಲಿ ಅದಕ್ಕೆ ಅವಕಾಶ ಕೊಡಬಾರ್ದು. ಮಳಿಗೆಗಳು ಹೋಗಿ ನೋಡಿ ಇವತ್ತು ಮುಚ್ಚಳಿಕೆಯನ್ನು ಅವ್ರು ಬರ್ಕೊಟ್ಟಿದ್ದಾರೆ. ಇವತ್ತು ಪರಿಸರ ಸ್ನೇಹಿ ಪಟಾಕಿಗಳು ಮಾತ್ರ ಉಪಯೋಗ ಮಾಡ್ತೀವಿ ಅಂತ ಹೇಳಿ ಅದು ಯಾರಾದರೂ ಉಲ್ಲಂಘನೆ ಮಾಡಿದರೆ ಅಂಥವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕಟ್ಟುನಿಟ್ಟಾಗಿ ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಅವರಿಗೂ ನಾನು ಒಂದು ಮನವಿಯನ್ನು ಮಾಡಿ ನಮ್ಮ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಇವತ್ತು ಪರಿಸರ ಪ್ರಕೃತಿ ಸಂರಕ್ಷಿಸಿದರೆ ಮುಂದಿನ ಪೀಳಿಗೆಗೆ ನಾವು ಉತ್ತಮವಾದಂಥ ಒಂದು ವಾತಾವರಣ, ಉತ್ತಮವಾದಂಥ ಒಂದು ನಾವು ಪರಿಸರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಎಲ್ಲ ವಾಹನಗಳು ಸದ್ಬಳಕೆ ಮಾಡಿಕೊಳ್ಬೇಕು ಅಂತೇಳಿ ಪರಿಸರ ಇಲಾಖೆ ಸಚಿವನಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಎಂ ಬಿ ಪಾಟೀಲ್ ಅವರು ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಲೇಬೇಕು ಅನ್ನುವಂಥದ್ದು ಮತ್ತೆ ಆಗ್ರಹಿಸಿದ್ದಾರೆ. ಮತ್ತೆ ನಿನ್ನೆ ಕೂಡ ಮಠಾಧೀಶರು ಕೂಡ ಅದೇ ಒಪ್ಪುವ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಈಗ ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು ನಮ್ಮ ನಿಲುವು ಭಾಳ ಸ್ಪಷ್ಟವಾದಂಥ ನಿಲುವಿದೆ. ಲಿಂಗಾಯತ ವೀರಶೈವ ಎರಡೂ ಒಂದೇ. ಶತಾಯುಷಿಗಳಾದಂಥ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ಅಧ್ಯಕ್ಷರುಗಳು ಇವತ್ತು ವೀರಶೈವ ಲಿಂಗಾಯತ ಎರಡೂ ಸಮಾನಾರ್ಥಕವಾದಂಥ ಒಂದು ಪದಗಳಿದ್ದಾವೆ. ಈ ವೀರಶೈವ ಲಿಂಗಾಯತ ಭಿನ್ನ ಇಲ್ಲ. ಇಷ್ಟಲಿಂಗ ಪೂಜೆ ಮಾಡುವಂಥವರು ಮತ್ತು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಅನುಸರಣೆ ಮಾಡುವಂಥವರು ಗುರುಗಳು ಇದ್ದಾರೆ, ವಿರಕ್ತರು ಇದ್ದಾರೆ. ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಸಂಘಟಿತರಾಗಿರಬೇಕು. ಸಂಘಟನೆಯಲ್ಲಿ ಶಕ್ತಿ ಇದೆ, ವಿಘಟನೆಯಲ್ಲಿ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ನಿಲುವಾಗಿದೆ. ಆ ನಿಲುವಿಗೆ ನಾವು ಬದ್ಧರಾಗಿದ್ದೇವೆ. ಮತ್ತು ಇವತ್ತು ಅವರವರಿಗೆ ತಮ್ಮ ತಮ್ಮ ವೈಯಕ್ತಿಕವಾದಂಥ ಹೇಳಿಕೆ ಕೊಡಲಿಕ್ಕೆ ಅಧಿಕಾರ ಇದೆ. ಸರ್, ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದಲ್ಲಿ ಮಹಾಸಭಾದ ನಿಲುವು ಏನಾಗಿರುತ್ತೆ ಸರ್? ನೋಡಿ, ಮಹಾಸಭಾ ಇವತ್ತಲ್ಲ, ಇವತ್ತು ಸ್ವಾತಂತ್ರ್ಯ ಪೂರ್ವದಿಂದ ಹಿಡ್ಕೊಂಡು ಅದರಲ್ಲಿ ವಿಶೇಷವಾಗಿ 2000 ಇಸ್ವಿಯಿಂದ ಏನು ಅವತ್ತು ಜನಗಣತಿ ಆಯಿತು, ಆ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳಿದ್ದರೂ ಸಹಿತ ನಮ್ಮ ಆಚಾರ ವಿಚಾರದಲ್ಲಿ ಇವತ್ತು ಲಿಂಗ ಪೂಜೆ ಮಾಡುವಂಥದ್ದು ಇರ್ಬೋದು, ಸಮಾಧಿ ಇರ್ಬೋದು, ಇವೆಲ್ಲದರ ಆಧಾರದ ಮೇಲೆ ಸಿಖ್ರಿಗೆ, ಜೈನರಿಗೆ, ಪಾರ್ಸಿಗಳಿಗೆ ಏನು ಪ್ರತ್ಯೇಕ ಧರ್ಮ ಅಂತೇಳಿ ಕೊಟ್ಟಿದ್ದಿದೆ, ಅದೇ ಒಂದು ಆಧಾರದ ಮೇಲೆ ವೀರಶೈವ ಲಿಂಗಾಯತರಿಗೆ ಸೇರಿಸಿಕೊಂಡು ಎಲ್ಲ ಒಳಪಂಗಡಗಳಿಗೆ ಸೇರಿಸಿಕೊಂಡು
ಪ್ರತ್ಯೇಕ ಧರ್ಮ ಕೊಡಬೇಕು ಅಂತೇಳಿ ಅದಕ್ಕೆ ಮಾನ್ಯತೆ ಕೊಡಬೇಕು ಅಂತೇಳಿ ಪದೇ ಪದೇ ಕೇಂದ್ರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿದ್ದೇವೆ. ಜನಗಣತಿಯಲ್ಲೂ ಪ್ರತ್ಯೇಕ ಕಾಲಮ್ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದ್ದೇವೆ. ಇಲ್ಲಿವರೆಗೆ ಅದನ್ನು ಸರ್ಕಾರ ಗುರುತಿಸಿಲ್ಲ. ನಮ್ಮ ಮಹಾಸಭೆ ವತಿಯಿಂದ ನಮ್ಮ ಈ ಒಂದು ಮನವಿಯನ್ನು ಇನ್ನು ಮುಂದೇನೂ ಅದಕ್ಕೆ ಪುರಸ್ಕಾರ ಸಿಗಲಿಕ್ಕೆ ಮಾನ್ಯತೆ ಪಡೀಲಿಕ್ಕೆ ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಮಹಾಸಭಾದ ಬೆಂಬಲ ಇದೆ ಧರ್ಮದ ಅಂತ ವಿಚಾರದಲ್ಲಿ- ಮಹಾಸಭಾದ ಬೆಂಬಲ ಇದೆಯಾ ಅಂತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಈಗ ನಾವು ಯಾವ ಭಾಷೆಯಲ್ಲಿ ಹೇಳಿದ್ದೇನೆ? ಸರ್, ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ತಲೆಗೆ ಕಟ್ಟಲಾಯಿತು. ಈ ಬಾರಿ ಆ ಆಟ ಎಲ್ಲ ನಡೆಯಲ್ಲ. ನೋಡಿ, ಒಂದು ಮಾತು ಹೇಳ್ತೀನಿ, ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಸರ್ಕಾರಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಮಾನ್ಯ ಸಿದ್ದರಾಮಯ್ಯಜಿಯವರು ಇವತ್ತು ಜನಸಮೂಹದ ನಾಯಕರಿದ್ದಾರೆ. ಇವತ್ತು ನಾವು ಯಾರಾದರೂ ಹೋಗಿ ಪ್ರತಿನಿಧಿತ್ವ ಮಾಡಿದರೆ ಅದ್ರ ಬಗ್ಗೆ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಯಾರು ಎಲ್ಲ ಕೂಡಿ ಬಂದರೆ, ಮೊದಲು ಹೇಳಿದರು ಅವರು, ಎಲ್ಲರೂ ಸೇರಿಕೊಂಡು ನೀವು ಏನು ಬಂದು ಹೇಳ್ತೀರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತೇಳಿ ವಿನಾಕಾರಣ ರಾಜಕೀಯ ದುರುದ್ದೇಶದಿಂದ ಇವತ್ತು ಅವ್ರ ಬಗ್ಗೆ ಮಾತನಾಡುವಂಥದ್ದು ಅದು ಸರಿಯಲ್ಲ. ಸರ್, ಈಗ ಮತ್ತೊಮ್ಮೆ ಏನಾದ್ರು ಮನವಿ ಸಲ್ಲಿಸ್ತೀರಾ ಮಹಾಸಭಾದಿಂದ? ಅವರಿಗೆ ನಿನ್ನೆ ಪ್ರತ್ಯೇಕ ವಿಭೂತಿ ಧರ್ಮದ ಹಾಕಿರೋದು ಮತ್ತೆ ಸನ್ಮಾನ ಮಾಡಿರೋ ಸ್ವಾಮೀಜಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಕಾರಣ ಆಗ್ತದೆ. ನೋಡಿ, ವಿಭೂತಿ ಹಾಕಿದ್ರಲ್ಲಿ ಭಾಳ ಸುಂದರವಾಗಿ ಭಾಳ ಅದೊಂದು ಒಳ್ಳೆಯ ರೀತಿಯಿಂದ ಒಂದು ಮೆಸೇಜ್ ಹೋಗಿದೆ. ಬಸವತತ್ವ ಯಾವತ್ತಿಗೂ ಪ್ರಸ್ತುತ ಆಗಿದೆ, ಇವತ್ತಿಗೂ ನಿನ್ನೆ ಮುಂದೆನೂ ಪ್ರಸ್ತುತ ಆಗಿರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶದ ಮೇಲೆ ನಾನು ಸುಂದರವಾದಂಥ ಭವ್ಯವಾದಂಥ ಸಮಾಜ ಕಟ್ಟಬೇಕನ್ನುವಂಥ ಒಂದು ಕನಸನ್ನು ಇಟ್ಕೊಂಡು ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಅವರು ಬದ್ಧರಾಗಿದ್ದಾರೆ. ಹೀಗಾಗಿ ಇವತ್ತು ಅವ್ರ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸರ್, ನವೆಂಬರ್ ಕ್ರಾಂತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾವ ಕ್ರಾಂತಿ? ನಿಮ್ಮಲ್ಲೇ ಚರ್ಚೆ ಇದೆ, ಒಂದ್ ಕಡೆ ನಮ್ಮಲ್ಲೇನೂ ಚರ್ಚೆ ಇಲ್ಲ. ರಾಯರೆಡ್ಡಿ ಅವರು ನಾನು ನಮ್ಮಲ್ಲೇನೂ ಚರ್ಚೆ ಇಲ್ಲ. ರಾಯರೆಡ್ಡಿ ಅವ್ರಿಗೆ ಕೇಳಿ, ನನಗೆ ಕೇಳ್ತೀರಿ?